ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸಂಚಿಕೆ ಶುರುವಾದಾಗ ನಮ್ಮ ವೇದ ಒಂದು ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ಶಕುಂತಲ ಹೋಗ್ತಾಳೆ. ವೇದ ಅಳ್ತಾ ಇದೆಯಾ ಅಂತ ಕೇಳಿದಾಗ ಹ್ಞೂ ಅಮ್ಮ, ನನಗೆ ಇದನ್ನು ಬಿಟ್ಟರೆ ಇನ್ನೇನು ದಾರಿ, ನನಗೆ ಬದುಕಿರೋದೇ ನನಗೆ ಇಷ್ಟ ಇಲ್ಲ, ನನಗೆ ಸಾವು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ, ಅಪ್ಪ ಅಮ್ಮಗೆ ಮುಖ ತೋರ್ಸೋಕ್ಕಾಗಲ್ಲ, ಇಲ್ಲಿ ಸೋತು ನಾನು ಹೇಳಿತಾರೆ ಅಪ್ಪ ಅಮ್ಮನ ಮನೆಗೆ ಹೋಗೋಕ್ಕಾಗಲ್ಲ, ಇನ್ನು ಇವನನ್ನಂತೂ ನಾನು ಬದಲಾಯಿಸೋಕ್ಕಾಗಲ್ಲ, ಸೋತ್ಬಿಟ್ಟೆ ಅಮ್ಮ ನಾನು ಅಂತಾಳೆ. ಹುಟ್ಟಿದಾಗ ನನ್ನ ತಂದೆ ತಾಯಿಗೆ ಬೇಡವಾದವಳಾಗಿ ಹುಟ್ಟಿದೆ, ಅನಾಥಾಶ್ರಮದಲ್ಲಿದ್ದೆ, ಯಾರೋ ನನಗೆ ಕೈ ತುತ್ತು ಕೊಟ್ಟು ಬೆಳೆಸಿದ್ರು, ಇನ್ನು ಸೊಸೆ ಆಗಬೇಕಾಗಿದ್ದಂಥ ಮನೆಗೆ ಮಗಳಾಗೋದೆ, ಪ್ರದೀಪ್ ಸತ್ತ, ಇನ್ನು ದೇವಕಿ ಚಿಕ್ಕಮ್ಮ ಅನಿಷ್ಟದವಳು ಅಂತ ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ರು. ನಾನು ಅದನ್ನು ಬೇಜಾರು ಮಾಡ್ಕೊಳ್ಳಲಿಲ್ಲ, ಛಲ ತೊಟ್ಟು ನಾನೇ ಸ್ವಂತ ಅಂಗಡಿನ ಸ್ಟಾರ್ಟ್ ಮಾಡಿದೆ, ಇನ್ಯಾರು ನನ್ನನ್ನು ಅನಿಷ್ಟದವಳು ಅಂತ ಅನ್ನಬಾರ್ದು ಅಂತ ಸಾಧಿಸಿದೆ, ಚೆನ್ನಾಗಿ ದುಡ್ದೆ, ಇಲ್ಲಿಗೆ ಬಂದು ನನಗೇ ಗೊತ್ತಿಲ್ಲದಿರೋ ಥರ ನನ್ನದು ಮದುವೆ ಆಯಿತು. ಆದರೆ ದೇವಕಿ ಚಿಕ್ಕಮ್ಮ ಮತ್ತೂ ಏನೇನೋ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ರೌಡಿ ಹೆಂಡ್ತಿ ಕುತ್ತಿಗೆಲಿರೋ ತಾಳಿ ಯಾವತ್ತಿದ್ರೂ ಶಾಶ್ವತ ಅಲ್ಲ, ಯಾವತ್ತಿದ್ರೂ ಅದು ಕಳಚಿ ಬಿದ್ದೇ ಬೀಳುತ್ತೆ ಅಂತ ಅನ್ನೋಳು. ಅದನ್ನು ನಾನು ಸುಳ್ಳು ಮಾಡಬೇಕು ಅಂತ ಪಣ ತೊಟ್ಟೆ, ಅವನನ್ನು ಚೇಂಜ್ ಮಾಡಬೇಕು, ಅವನ ರೌಡಿಸಮ್ ಬಿಡಿಸ್ಬೇಕು ಅಂತ ಎಷ್ಟು ಟ್ರೈ ಮಾಡಿದೆ, ನನ್ನ ಕೈ ಆಗಲಿಲ್ಲ, ಅವನನ್ನು ಚೇಂಜ್ ಮಾಡೋಕ್ಕಾಗಿಲ್ಲ. ನನಗೆ ತುಂಬ ಭಯ ಆಗ್ತಿದೆ ಅತ್ತೆ, ತುಂಬ ಹೆದರಿಕೆ ಆಗ್ತಿದೆ ನನಗೆ ಅಂತ ಸಖತ್ತು ಬಿಕ್ಕಿ ಹತ್ಬಿಡ್ತಾಳೆ ನಮ್ಮ ವೇದ. ಶಕುಂತಲ ಅವಳ ತಪ್ಪಿಕೊಂಡು ಅವಳನ್ನು ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ಪಾಪ ನಮ್ಮ ವಿಕ್ರಮ್ ಒಂದು ರೂಮಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಬಾಲ ಮುನ್ನ ಇಬ್ಬರು ಬರ್ತಾರೆ. ಅಣ್ಣ ನಾವು ಕೂತ್ಕೋಬೋದಾ ಅಂತ ಕೇಳ್ತಾರೆ. ನಾನು ಒಂಟಿಯಾಗಿರಬೇಕು, ನನಗೆ ಯಾರು ಮಾತಾಡಿಸ್ಬೇಡಿ, ನನ್ನ ಹತ್ರ ಯಾರು ಬಡಬೇಡಿ, ಹೋಗ್ರಿ ಅಂತ ಅಂದಾಗ, ಅಣ್ಣ ಸ್ವಲ್ಪ ನಾವು ಹೇಳೋದು ಕೇಳು, ಅದಕ್ಕೆ ನಿನ್ನೆಯಿಂದ ಏನು ತಿಂದಿಲ್ಲ, ಅಳ್ತಾ ಕೂತಿದ್ದಾರೆ ಅಂತ ಬಾಲಮುನ್ನ ಅಂತಾರೆ. ಅದಕ್ಕೆ ವಿಕ್ರಮಿಂದ, ಅಲ್ಲ ಕಂಡ್ರು, ಈ ಹೆಣ್ಮಕ್ಳು ಹತ್ರ ಮಾತ್ರ ಪಾಪ ಅವಳಿಗೆ ಎಷ್ಟು ನೋವಾಗಿರ್ಬೋದು, ಅವಳಿಗೆ ಎಷ್ಟು ದುಃಖ ಆಗಿರ್ಬೋದು, ಎಲ್ಲ ದುಃಖನೂ ಈಗ ತೊಡ್ಕೊತಿದ್ದಾಳೆ ಅಂತ ಅಂತೀರ. ಅದೇ ಗಂಡು ಮಕ್ಕಳನ್ನ ಸಣ್ಣ ಮಕ್ಕಳಿಂದನೂ ಅಲ್ಲ ಕಣೋ, ಹೆಣ್ಮಕ್ಳು ಹತ್ತಂಗೆ ಅಳ್ತೀಯಲ್ಲೋ ನೀನು, ಹೆಂಗಸ್ರು ಹತ್ತಂಗೆ ಅಳ್ತೀಯಲ್ಲೋ ನೀನು ಅಂತ ಸ್ಟಾಂಪ್ ಒತ್ತಿಬಿಡ್ತಾರೆ. ಅದನ್ನೆಲ್ಲ ನಾವು ದುಃಖನ ತಡೆದು ಒಂದು ಸರಿ ಏನಕ್ಕಾದರೂ ನಾನು ಅದನ್ನು ಕೋಪದ ಥರ ಇದು ಮಾಡಿದ್ರೆ, ಹೊರಗೆ ಹಾಕಿದರೆ ಇವನು ತುಂಬ ಕೋಪಿಷ್ಟ, ಇವನು ರೌಡಿ ಅಂತ ಸ್ಟ್ಯಾಂಪ್ ಒತ್ತಿಬಿಡ್ತಾರೆ. ಏನು ನಮಗೇನು ಫೀಲಿಂಗ್ಸೇ ಇರಲ್ವ ಹೆಣ್ಮಕ್ಳ ಥರ, ಅವ್ರಿಗೆ ಅಷ್ಟೇನ ದುಃಖ ಬರೋದು, ಅವ್ರಿಗೆ ಅಷ್ಟೇನ, ನಾವು ಅದನ್ನು ತೋರಿಸ್ಕೋಬಾರ್ದಾ ನಾವು ಗಂಡು ಮಕ್ಕಳು ಅಂತಾನೆ. ಅಣ್ಣ ಅದು ಹಂಗಲ್ಲಣ್ಣ, ಸ್ವಲ್ಪ ಅರ್ಥ ಮಾಡ್ಕೊ, ಸಮಾಧಾನ ಮಾಡ್ಕೊ ಅಂತ ಪಾಪ ನಮ್ಮವೆರಡು ಬಾಲ ಮತ್ತು ಮುನ್ನ ಎಷ್ಟು ಸಮಾಧಾನ ಮಾಡೋಕ್ಕೆ ಅಂತ ಕೂತ್ಕೊಂಡ್ರು. ನೋಡ್ರೋ, ನನಗೆ ಯಾರ್ದು ಸಿಂಪತಿ ಬೇಡ, ನನಗೆ ಯಾರು ಸಮಾಧಾನ ಮಾಡೋದು ಬೇಡ, ನಾನು ಒಂಟಿಯಾಗಿರಬೇಕು, ಇಲ್ಲಿಂದ ಎದ್ದೋಗ್ರಿ, ಹೋಗ್ರೋ ಅಂತ ಜೋರು ಮಾಡ್ತಾನೆ. ಪಾಪ ನಮ್ಮೆರಡು ಬಾಲ ಮುನ್ನ ಇಬ್ಬರು ಎದ್ದೋಗ್ತಾರೆ ಅಲ್ಲಿಂದ. ಇನ್ನೊಂದು ಕಡೆ ನಮ್ಮ ವಿಕ್ರಮು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಎಲ್ಲಿ ಕೂತ್ರು ಎಲ್ಲಿ ನಿಂತರು ನಿನ್ನೆ ಆಗಿರೋ ಘಟನೆನ ನೆನಪು ಮಾಡ್ಕೊತಾ ಇರ್ತಾನೆ. ಪಾಪ ಅವನಿಗೆ ಹಂಗೆ ನಿದ್ದೆ ಬರುತ್ತೆ, ಅಲ್ಲೇ ಹಾಲಲ್ಲಿ ಸೋಫಾ ಮೇಲೆ ಮಲಗಿಬಿಡ್ತಾನೆ. ಆಮೇಲೆ ಶಕುಂತಲ ಬೆಳಗ್ಗೆ ಎದ್ದು ಬರ್ತಾಳೆ. ಅಯ್ಯೋ ವಿಕ್ರಮು ಇಲ್ಲೇ ಮಲಗಿದ್ದಾನೆ, ಎಬ್ರಿಸೋದಾ ಬೇಡವಾ, ಪಾಪ ರಾತ್ರಿ ಎಷ್ಟೊತ್ತಿಗೆ ಮಲಗಿದ್ನೋ ಏನೋ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವಿಕ್ರಮ್ ಅಂತಾಳೆ ನಿಧಾನಕ್ಕೆ. ಅಷ್ಟೊತ್ತಿಗೆ ನಮ್ಮ ವಿಕ್ರಮು ಹಂಗೆ ಮನಸ್ಸಲ್ಲಿ ಅಥವಾ ಕನಸಲ್ಲಿ ಅಮ್ಮ ಅಂತ ಅಂದ್ಬಿಡ್ತಾನೆ. ಅಮ್ಮ ಅಂದ್ಯಾ ನೀನು, ನನಗೆ ಮೊದಲನೇ ಸಲ ಅಮ್ಮ ಅಂದ್ಯಾ, ಎಷ್ಟು ಖುಷಿ ಆಗ್ತಿದೆ, ಎಷ್ಟೋ ದಿನಗಳ ನಂತರ ನಾನು ಮತ್ತೆ ತಾಯಿ ಆಗ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ನಿನಗೆ ಅಮ್ಮ, ನಾನು ಮಲಗ್ತೀನಿ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಪಾಪ ಅವ್ನು ಮತ್ತೆ ಅಂತಾನೆ. ನಾನು ನಿನಗೆ ಡಿಸ್ಟರ್ಬ್ ಮಾಡಲ್ಲ ಮಗನೇ, ನೀನು ಮಲಕ್ಕೋ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಸುಮ್ಮನೆ ಹಿಂಗೆ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎದ್ಬಿಡ್ತಾನೆ ನಮ್ಮ ವಿಕ್ರಮು. ಯಾಕಿದ್ದೆಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಮಲಕ್ಕಂತೀನಿ ಅಮ್ಮ ಅಂತಂದೆ, ಅಮ್ಮ ಅಂತ ಕರೆದೆ ನನ್ನನ್ನು, ಮಲಕ್ಕೋ ಅಂತ ಅಂದಾಗ ಆವಾಗ ವಿಕ್ರಮ್ ಇದ್ದನು, ನಾನು ರೆಡಿ ಆಗಬೇಕು ಅಂತ ಅಲ್ಲಿಂದ ಪಟ್ ಅಂತ ಎದ್ದೋಗ್ತಾನೆ. ಇನ್ನೊಂದು ಕಡೆ ಶಕುಂತಲ ವೇದ ಇರೋ ರೂಮಿಗೆ ಬರ್ತಾಳೆ. ಬೆಳಗ್ಗೆ ಎದ್ದಿದ ತಕ್ಷಣ ವೇದ ಹೇಗಿದೆಯಮ್ಮ ಅಂತ ಬರ್ತಾಳೆ. ವೇದ ಇನ್ನೂ ಸಪ್ಪೆ ಮೊರೆ ಹಾಕ್ಕೊಂಡೆ ಕೂತಿರ್ತಾಳೆ ಅಳ್ತಾ. ಅಲ್ಲ ವೇದ, ಇಬ್ಬರು ನೀನು ನೋಡಿದ್ರೆ ಇಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದ್ಯಾ, ವಿಕ್ರಮ್ ನೋಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡ್ದಿರಾ ಕೊರಗ್ತಾ ಕೂತಿದ್ದಾನೆ, ಇಬ್ಬರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ರಿ, ಆವಾಗ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ಒಂದು ಸರಿ ಅವನನ್ನು ಕ್ಷಮಿಸಿ ನೋಡಮ್ಮ ಅಂತಂದಾಗ, ಏನು ಕ್ಷಮಿಸೋದು ಅತ್ತೆ, ಎಷ್ಟು ಟ್ರೈ ಮಾಡಿದ್ರು ಅವನು ಮತ್ತೆ ಈ ಥರ ಮಾಡಿದ್ದಾನೆ, ನನ್ನ ಕೈಲಿನ್ನ ಆಗಲ್ಲ, ನಾನು ಸೋತಿದ್ದೀನಿ, ನಾನು ಅವನನ್ನು ಚೇಂಜ್ ಮಾಡೋಕ್ಕಾಗಲ್ಲ, ನನಗೆ ಅವನ ಜೊತೆ ಮಾತಾಡೋ ಮನಸ್ಥಿತಿ ಇಲ್ಲ ಅಂತ ನಮ್ಮ ವೇದ ಅಂತಾಳೆ. ಇಲ್ಲಮ್ಮ ನೀನು ಹಂಗೆ ಅನ್ಬೇಡ, ವಿಕ್ರಮು ನಿಮ್ಮ ಮಾವನ ಥರ ಅಲ್ಲ, ನಾನು ಅವರನ್ನು ಪ್ರತಿ ಸಲ ಚೇಂಜ್ ಮಾಡಬೇಕು ಅಂತ ನಾನು ಟ್ರೈ ಮಾಡಿದಾಗ ಅವರು ಯಾವತ್ತೂ ಈ ಥರ ಕೊರಗಿರಲಿಲ್ಲ, ನನ್ನ ಹೆಂಡ್ತಿ ಕೊಡದ್ನಲ್ಲ, ನನ್ನ ಹೆಂಡ್ತಿ ಬೇಜಾರು ಮಾಡಿದ್ನಲ್ಲ ಅಂತ. ಆದರೆ ಈ ವಿಕ್ರಮು ಅವ್ರ ಅಪ್ಪನ ಥರ ಅಲ್ಲ, ರಾತ್ರಿ ಎಲ್ಲ ಕೊರಗ್ತಾನೆ, ರಾತ್ರಿ ಎಲ್ಲ ಬೇಜಾರು ಮಾಡ್ಕೊತಾನೆ, ನನ್ನ ಹೆಂಡ್ತಿಗೆ ಬೇಜಾರು ಮಾಡಿದೆ ಅಂತ. ಅದೇ ನಿಮ್ಮ ಮಾವಂಗೂ ಇವನಿಗೂ ಇರೋ ವ್ಯತ್ಯಾಸ. ವಿಕ್ರಮ್ ಅವ್ರ ಅಪ್ಪನ ರಕ್ತ ಅಷ್ಟೇ ಹಂಚ್ಕೊಂಡು ಹುಟ್ಟಿಲ್ಲ, ಅವನ ಮೈಯಲ್ಲಿ ನನ್ನ ರಕ್ತನೂ ಹರಿತಿದೆ. ನೀನು
ಒಂದೇ ಒಂದು ಸರಿ ಅವನ ಹತ್ರ ಕೂತು ಮಾತಾಡಿ ನೋಡು, ಖಂಡಿತ ಅವ್ನು ಚೇಂಜ್ ಆಗ್ತಾನೆ. ಪರಿಸ್ಥಿತಿ ಅವನ್ನ ಈ ಥರ ಮಾಡ್ತು, ಅವರಪ್ಪನ ಹೊಡೆಯಕ್ಕೆ ಬಂದರು ಅಂತಾರ, ಆ ಥರ ಇವನು ಈ ರೀತಿ ಮಾಡಿದ್ದು, ಒಂದು ಸರಿ ಕ್ಷಮಿಸಮ್ಮ, ನೀನೇನಾದರೂ ಮನೆ ಬಿಟ್ಟು ಹೋದರೆ ಅವನು ನಿಜವಾಗ್ಲೂ ಇನ್ನೂ ಹಾಳಾಗ್ತಾನೆ ವೇದ ಅಂತೇಳ್ಬಿಟ್ಟು ಸಖತ್ತು ರಿಕ್ವೆಸ್ಟ್ನ ಮಾಡ್ತಾಳೆ. ವೇದ ಅದೆಲ್ಲ ಕೇಳಿಸ್ಕೊಂಡು ಏನು ಮಾತಾಡ್ದಿರಾ ಅಲ್ಲಿಂದ ಎದ್ದು ಹೋಗ್ತಾಳೆ. ಇನ್ನೊಂದು ಕಡೆ ವೀರ ಅಲ್ಲಿ ಸೋಫಾ ಮೇಲೆ ಕೂತಿರ್ತಾನೆ. ಹಿಂದೆ ಗುಲಾಬಿ ಬಂದು ಚಿನ್ನು ಅಂತ ಬರ್ತಾನೆ. ಅಂತಾನೆ, ಏನೊಂದು ಹೇಳ ಅಂತ ಹತ್ರಕ್ಕೆ ಬಂದಾಗ, ಏಯ್ ದೂರ ನಿಂತ್ಕೋ ಅಂತ ವೀರ ಅಂತಾನೆ. ಅಯ್ಯೋ ಇಲ್ಲಿ ಯಾರೂ ಇಲ್ಲ ಕಣೋ, ಯಾರು ಇಲ್ಲದೆ ಇರಲಿ, ನೀನು ದೂರ ನಿಂತ್ಕೊಂಡು ಮಾತಾಡು ಅಂತ ವೀರ ಅಂತಾನೆ. ಯಾಕೋ ಇಂಥ ಎದುರುಪುಕ್ಲಾಗಿದೆಯಾ, ಅದಕ್ಕೆ ಕಣೋ ನೀನು ಯಾವ ಡೀಲು ಯಾವ ಇದನ್ನು ನಿಮ್ಮಪ್ಪ ನಿನಗೆ ಕೊಡಲ್ಲ, ಅಲ್ಲಿ ನೋಡು ನಿನ್ನ ತಮ್ಮನ ನೋಡಿ ಕಲ್ತ್ಕೋ, ಅವನಿಲ್ಲ ಅಂದರೆ ಏನೂ ಆಗಲ್ಲ ಅನ್ನೋ ಥರ. ನೀನೇನಾದರೂ ಗಂಡಸೇ ಆಗಿದ್ದರೆ ನೀನು ನಿಮ್ಮಪ್ಪನ ಹತ್ರ ಡೀಲ್ನ ತಗೋ. ನೀನು ಒಳ್ಳೆ ಈ ಮೇಕೆ ಮರಿ ಥರ ಗಡ್ಡ ಬಿಟ್ಕೊಂಡು ನೀನು ಹಿಂಗಿರೋದಕ್ಕೆ ಕಣೋ ನಿಮ್ಮಪ್ಪ ನಿನಗೇನು ಕೊಡಲ್ಲ. ನೀನೆಲ್ಲಾದರೂ ವಿಕ್ರಮ್ ಥರ ಇದ್ದಿದ್ರೆ ನಾನು ಯಾಕೆ ಇಲ್ಲಿ ಬಂದು ಮುಸ್ರೆ ತಿಕ್ಕದು ಬರ್ತಿತ್ತು. ನೀನು ಹಿಂಗೇ ಸುಮ್ಮನಿದ್ರೆ ಅವನನ್ನು ಒಳ್ಳೆ ದೇವ್ರ ಥರ ಕುಣಿಸ್ತಾ ಇರ್ತಾರೆ ಮನೆಯವರೆಲ್ಲ. ಆಮೇಲೆ ನಾನೊಬ್ಬಳೇ ಎಲ್ಲ ಮುಸ್ರೆ ತಿಕ್ಕೋದು, ನೀನು ನನ್ನ ಥರ ನನ್ನ ಜೊತೆಗೆ ಮುಸ್ರೆ ತಿಕ್ಕಬೇಕಾಗುತ್ತೆ. ವಿಕ್ರಮ್ ನೋಡಿದ್ರೆ ಅವನಿಗೆ ಎಲ್ಲ ಡೀಲ್ ಕೊಡೋದು, ಅವನೇ ದೇವರು ಅಂತ ಅಂತಾರೆ. ನೀನು ಹಿಂಗೆ ಇದ್ದರೆ ಕೊನೆಗೆ ಈ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಹುಡುಗಿರು ಕುಣಿತಿರ್ತಾರಲ್ಲ ಜಿಂಗಿ ಚಕ್ಕ ಅಂತ, ಹಂಗೆ ಕುಣಿಬೇಕಾಗುತ್ತೆ ನೀನು. ಮೊದಲು ನಿಮ್ಮಪ್ಪನ ಹತ್ರ ಒಂದು ಡೀಲ್ ತೊಗೊಂಡು ಆಮೇಲೆ ನನ್ನ ಹತ್ರ ಬಾ ಅಂತ ಚೆನ್ನಾಗಿ ಅವನಿಗೆ ಪಿಟ್ಟಿಂಗ್ ಇಟ್ಬಿಡ್ತಾಳೆ. ಅವನು ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ ಇಲ್ಲಿ ವೀರ. ಇನ್ನೊಂದು ಕಡೆ ನಮ್ಮ ವಿಕ್ರಮ್ ಸ್ನಾನ ಮಾಡಿಕೊಂಡು ಟೀ ಶರ್ಟ್ ಹಾಕ್ಕೊಂಡು ಹೊರಗೆ ಬರ್ತಾನೆ. ಅಲ್ಲಿ ಒಂದು ಟೇಬಲ್ ಮೇಲೆ ಕೂಲ್ ಡೌನ್ ವಿಕ್ರಮ್ ಅಂತ ಬರೆದ್ಬಿಟ್ಟು ಒಂದು ಟೀ ಕಪ್ನ ಆ ಪೇಪರ್ ಮೇಲೆ ಇಟ್ಟು ಹೋಗಿರ್ತಾಳೆ ವೇದ. ಅವಳ ಕೋಪ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆಮೇಲೆ ನಮ್ಮ ವಿಕ್ರಮ್ ಅದನ್ನು ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬೇತಾಳ ಅಪ್ಪ ಮೇಡಮ್ ಅವ್ರಿಗೆ ನನ್ನ ಮೇಲೆ ಇದ್ದಿದ್ದ ಕೋಪ ಈ ಜನ್ಮದಲ್ಲಿ ಇಳಿಯಲ್ಲ ಅಂತ ತಿಳ್ಕೊಂಡಿದ್ದೆ, ಹೆಂಗೋ ಅವಳಿಗೂ ಕೋಪ ಕಮ್ಮಿಯಾಗಿ ನನ್ನ ಕೋಪನೂ ಇಳಿಸ್ಬಿಟ್ಲು, ಎಲ್ಲಿದ್ದೀಯಮ್ಮ ನೀನು ಅಂತ ಅದನ್ನ ಇಟ್ಕೊಂಡು ಸಖತ್ತು ಖುಷಿ ಪಡ್ತಾನೆ ನಮ್ಮ ವಿಕ್ರಮು. ಹಾಗೆ ಟೀ ಕುಡಿತಾ ಕೂರ್ತಾನೆ. ನೀನು ಮುಖಕ್ಕೆ ಮುಖ ಕೊಟ್ಟು ನನ್ನ ಹತ್ರ ಮಾತಾಡಿಲ್ಲ ಅಂದ್ರೂ ಈ ಒಂದು ಪೇಪರ್ ಇದೆಯಲ್ಲ ಇದು ನೋಡಿದ್ರೇ ನನಗೆ ಸಖತ್ತು ಖುಷಿ ಆಗ್ತೈತೆ ಬೇತಾಳ ಅಂತ ಪಾಪ ನಮ್ಮ ವಿಕ್ರಮು ಸಖತ್ತು ಖುಷಿ ಪಡ್ತಾ ಇರ್ತಾನೆ. ಬೇತಾಳ ನಾನು ಒಟ್ಟಿನಲ್ಲಿ ಈಗ ನೀನು ನೋಡಬೇಕು, ಮಾತಾಡಿಸ್ಬೇಕು, ಅದು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಆದರೆ ಒಟ್ಟಿನಲ್ಲಿ ನಾನಂತೂ ನಿನ್ನನ್ನು ಈಗ ನೋಡಿ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಿದೆ ಅಂತ ಸಖತ್ತು ಖುಷಿ ಪಡ್ತಾ ಇರ್ತಾನೆ. ಇದಿಷ್ಟು ನೋಡಿ ಇವತ್ತಿನ ಸಂಜೆಗೆ. ಮುಂದಿನ ಸಂಜೆಗೆ ಮತ್ತೆ ಸಿಗೋಣ, ಏನೇನಾಯಿತು ಅಂತ ಮತ್ತೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ.